ಕರ್ಮಕಾಂಡ ಪತ್ರಿಕೆ. ರೇಪಿಸ್ಟ್ SI ಚೆಲುವರಾಜ್. ಲೈವ್ ಬ್ಯಾಂಡ್ ಕಾಮಕಾಂಡದ ಸುತ್ತ. ಏನೋತಿದ್ರಿ ಬೆಟ್ಟಪ್ಪ? ಇಲ್ಲಿ ನೋಡಿ ಸರ್, SI ಚೆಲುವರಾಜ್ ಬಗ್ಗೆ ಸಖತ್ ಬರ್ದವ್ರೆ. ಓದಿ ಓದಿ ಓದಿ. ಲೈವ್ ಬ್ಯಾಂಡ್ ಡ್ಯಾನ್ಸರ್ ರಮ್ಯಾ ಎಂಬ ಯುವತಿಯ ಮೇಲೆ ವಿಕೃತಕಾಮಿ ಸಬ್ ಇನ್ಸ್ಪೆಕ್ಟರ್ ಅತ್ಯಾಚಾರ. ನಮಸ್ತೆ ಸರ್. ಏನ್ರಿ ಅದು? ಕರ್ಮಕಾಂಡ ಪತ್ರಿಕೆ ಸರ್. ಸರ್ ಒಂದು ಸಕ್ಕದಾಗ ಬರೀತಾನೆ ಸರ್. ಸರ್ ಇವನ್ CMಗೂ ಕೇರ್ ಮಾಡಲ್ಲ ಸರ್, ಎಲ್ಲರಿಗೂ ಕಿಳಿತಾನೆ. ನೋಡಿ ನಮ್ CP ಸಾಹೇಬ್ರಿಗೆ ನೀರು ಇಳಿಸ್ಬಿಟ್ಟವನೆ. ರೇ ಬೆಟ್ಟಪ್ಪ, ಅವ್ನ್ ಬೈದಿರೋದು ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ. ಅದನ್ನ ನಗ್ನಗ್ತಾ ಓದ್ತಿದ್ರಲ್ಲ, ಇನ್ ಜನ ನಗ್ತಾ ಇರ್ತಾರ? ಸರ್ ಯಾರೋ ಮಾಡಿದ ತಪ್ಪಿಗೆ ನಾವ್ಯಾಕೆ ಸರ್ ತಲೆ ಬಗ್ಸ್ಬೇಕು? ಇಷ್ಟೇ ಅಲ್ಲ ಸರ್, ಈ ಚೆಲುವರಾಜ್ ಇದ್ದಾನಲ್ಲ, ಇವನ್ ಇಷ್ಟು ದಿನ ಓಪನ್ ಮಾಡಿದ್ರೆ ಈ ತರ ಸಾವಿರಾರು ಕಥೆಗಳು ಸಿಗ್ತವೆ. ಅವನ್ ಬರ್ದಿರೋ ಕರೆಕ್ಟ್ ಬಿಡಿ ಸರ್. ಯಾರ್ರೀ ಅವನು? ಚೆಲುವರಾಜು ಲೋಫರ್. ಇಂಥ ರೇಪಿಸ್ ಮೈ ಮೇಲೆ ಕಾಕಿ ಬಟ್ಟೆ ಹಾಕಕ್ಕೆ ಹೆಂಗ್ರಿ ಬಿಟ್ರು ನಮ್ ಡಿಪಾರ್ಟ್ಮೆಂಟ್ ಅವರು? ಅಲ್ಲೇ ಸರ್ ರಿಯಲ್ ಮ್ಯಾಟ್ರು. ಆ ಫುಡ್ ಮಿನಿಸ್ಟರ್ ಲಿಂಗರಾಜ್ ಇದಾರಲ್ಲ, ಅವ್ರ ಕಚ್ಚೆ ಭದ್ರ ಇಲ್ಲ. ಕಚ್ಚೆ ಬಿಚ್ಚೋದಾಗೆಲ್ಲ ಇವನೇ ಹೋಗಿ ಕಟ್ಟೋದು. ಅವ್ರ ತಲೆನೂ ಸ್ವಲ್ಪ ನಿಲ್ಲಲ್ಲ ಸರ್. ಅದನ್ನು ಈ ಚೆಲುವರಾಜನೇ ಹಿಡಿದು ನಿಲ್ಲಿಸಬೇಕು. ಈ ಒಂದು ಋಣಕ್ಕೋಸ್ಕರ ಇವನ್ ರೇಪ್ ಮಾಡಿದ್ರು ಅವ್ರು ಮಾಫ್ ಮಾಡ್ತಾರೆ ಸರ್. ಚಚೆ, ಎಲ್ಲ ಮೀಡಿಯಾದವ್ರು ಇವನ್ನ ಬೆತ್ತಲೆ ಮಾಡಿ ಕ್ಯಾಕರಿಸಿ ಉಗಿತಾ ಇದ್ರು. ನಾಚಿಕೆನೇ ಆಗಿಲ್ವಲ್ರಿ ಅವನಿಗೆ? ನಾಚಿಕೆನಾ ಸರ್? ಉಗಿದ್ರು ಊಟಕ್ಕೆ ಕರೆದ್ರು ಅಂತ ಹೇಳ್ಕೊಳ್ಳೋ ಜಾಯ್ ಮದನ್ ಸರ್ ಅವನು. ಯಾವ್ದ್ರಿ ಅವನ ಏರಿಯಾ? ನಮಸ್ಕಾರ ಬಾಸ್. ಏನೋ ಸಿಚ? ಹೇಳಿ ಬಾಸ್, ಯಾವಾಗ ಬಂದ್ರಿ? ಈಗ ಎಂಟ್ರಿನಾ? ನಮಸ್ಕಾರ. ಟೀ ಕೊಡ ಅಣ್ಣಂಗೆ. ನಾನು ಅಂದಾರಾಗ ಎಷ್ಟು ದಿವಸ ಆಯ್ತು? 6 ತಿಂಗಳಾಯ್ತು. ಯಾಕೆ ಹೋಗಿದ್ದೆ? ಅದು ಮಗಳೇ, ಒಂಟೆ ಸೊಲ್ಯೂಷನ್ ಮರ್ಡರ್ ಕೇಸಲ್ಲಿ ಏನಾಯ್ತು ಕೇಸು? ಬಿದ್ದೋಯ್ತಂತೆ. ಖುಷಿನಾ? ಇಲ್ಲ, ಫೀಲಿಂಗ. ಖುಷಿನೇ. ನೀವ್ ಇದ್ರೆ ತಾನೆ ಬಾಸ್ ಏರಿಯಾ ಕಳೆ. ಬನ್ನಿ ಬಾಸ್, ಏನಾದ್ರೂ ತಗೊಳ್ಳ. ಎಷ್ಟು ದಿವಸ ಬುದ್ಧಿ ಹೇಳ್ತಿಂತ ಆಯ್ತಾ? 6 ತಿಂಗಳಲ್ಲಿ 1 ದಿವಸ ಬಂದು ಎಂಟ್ರಿ ಆಗ್ತಾ ನೋಡ್ದ ವಿಚಾರಿಸ. ಹಂಗಲ್ಲ ಬಾಸ್, ಅದು ಏನದು ಏನದು? ಬಿಟ್ಟು ಬಿಡಿ ಬಾಸ್. ನಮ್ ತಾಯಿ ಸತ್ಯವಾಗ್ಲು ನಾನ್ ನಿಮ್ ಬಗ್ಗೆ ಯಾವ ಕೆಟ್ಟ ಮಾತು ಆಡಿಲ್ಲ ಬಾಸ್. ಈ ಸೂಳ ನಾಟಕ ಬೇಡ ಶಿಚ. ನನ್ ಮೂಡು ಟೈಮು ಎರಡು ಸರಿ ಇಲ್ಲ. ಹೊಂಟಾಗ ಹೊಂಟಾಗ ಹೊಂಟಾಗ. ಏಯ್ ಕಳ್ಸವನ್ನ ಕಳ್ಸ. ಹೋಗಪ್ಪೆ, ಹೋಗೋ. ಅಣ್ಣ ಏನಾಯ್ತಣ್ಣ? ಅವನ ಏನ್ ಮಣಿ ಆಚೆ ಬಂದ್ಬಿಟ್ಟವನಲ್ಲ. ಅಬ್ಬಾ, ನೋ ಪ್ರಾಬ್ಲಮ್. ಯಾಕುಟ್ಟಿ ಬಾಗ್ಲಾಕ್ಬಿಟ್ಟ? ಏನಾಯ್ತಪ್ಪ? ಏನಾಯ್ತಾ? ಮಣಿ ಏರಿಯಾಗೆ ಬಂತು. ಅದಕ್ಕೆ ಅವನಿಲ್ಲಿ ಬಂದು ಚಿಕನ್ ಕೊಡಿ, ಮಟನ್ ಕೊಡಿ, ಕೇರಳ ಪರೋಟ ಕೊಡಿ, ಸಿಲನ್ ಪರೋಟ ಕೊಡಿ ಅಂತ ಕೊಡ್ಬೋದು. ಅವನು ಹುಡುಗಿ ಕೇಳ್ತಾನೆ, ಕೊಡಕ್ಕಾಗುತ್ತಾ? ಹೋಟ್ಲಿಗೆ ಬಂದು ಹುಡುಗಿನ ಕೇಳ್ತಾನೆ. ಯಾಕ? ಅದು ಮೆಂಟಲಿ, ಕಂಪ್ಲೀಟ್ ಮೆಂಟಲಿ. ಡಾಕ್ಟರ್ ಹತ್ರ ಹೋಗಿ ನನಗೆ ಶೇವಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ಅಂತಾನೆ. ಮಟನ್ ಅಂಗಡಿಗೆ ಹೋಗಿ ನನಗೆ ಟ್ಯಾಬ್ಲೆಟ್ಸ್ ಕೊಡಿ ಅಂತಾನೆ. ಮೆಂಟಲಿ, ಕಂಪ್ಲೀಟ್ ಮೆಂಟಲಿ. ಯಾರು ಉಗಿಯಲ್ವ ಹಂಗೆ? ಉಗೀತಾರೆ, ಮನಸ್ಸೊಳಗಡೆ ಉಗೀತಾರೆ. ಮುಖ ನೋಡಿ ಏನಾದ್ರೂ ಉಗಿದ್ರೆ ಅವನ ಮುಖದ ಮೇಲೆ ಡ್ರಾಯಿಂಗ್ ಬರೀತಾನೆ, ಡ್ರಾಯಿಂಗ್. ಈಗ ನಾನು ಕೇರಳಗೆ ಹೋದ್ರೆ ನನ್ನ ಹೆಂಡತಿ ನನ್ನ ಗುರ್ತಿಡಿತಾಳೆ. ಇವನು ನನ್ನ ಮುಖದ ಮೇಲೆ ಡ್ರಾಯಿಂಗ್ ಮಾಡಿದ್ರೆ ಆಮೇಲೆ ನನ್ನ ಹೆಂಡತಿನೇ ನನ್ನ ಗುರ್ತಿಡಿಯೋದಿಲ್ಲ. ಆಮೇಲೆ ಬೇರೆ ಯಾರಾದ್ರೂ ನಾನೇ ನಿನ್ನ ಗಂಡ ಅಂತ ಹೇಳಿದ್ರೆ ನನ್ನ ಹೆಂಡತಿ ಒಪ್ಕೊಂಡ್ಬಿಡ್ತಾಳೆ. ಅದಕ್ಕಿಂತ ಬೆಟರ್ ಪರ್ಮನೆಂಟ್ ಆಗಿ ಕೇರಳದಲ್ಲಿ ಸೆಟ್ಲ್ ಆಗೋದೇ ಒಳ್ಳೇದು. ಇವನ್ ಸಮಾಧಾನ ಬೇಡ. ಏನ್ ಪದ್ದು? ಏನಿಲ್ಲಪ್ಪ, ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಪದ್ದಿನ ಒಳಗ್ ತಳ್ಳಿದ್ ನಾನೇ ಅಂತ ಫುಲ್ ಸೋಕ್ ಕೊಡ್ತಿದ್ದಂತೆ. ಯಾವನ್ ಹೇಳಿದ್ದು? ಇವೆಲ್ಲ ಬೇಡ, ಅಪ್ಪಂಗ್ ಹುಟ್ಟಿದ್ರೆ ನಿಜ ಹೇಳು. ಸೋ ಕೊಟ್ಟ ಇಲ್ವಾ? ಶೋಗೆ ಕೊಟ್ಟಿಲ್ಲಮ್ಮ, ಕಂಪ್ಲೇಂಟ್ ಕೊಟ್ಟೆ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ದೆ. ಏನ್ ಇವಾಗ? ಏನ ಗಾಂಚಲಿ ತಾನೆ? ಲೇ ಮಣಿ, ನಿನಗೂ ನನಗೂ ಸಂಬಂಧ ಇಲ್ಲ. ನೀನ್ ಸೆಂಟ್ರಲ್ ಬರ್ಬೇಡ. ಈಗ ನಂಗೂ ನಿಂಗು ಲಿಂಗ ಆಯ್ತಲ್ಲ, ಬಾ ಲಡತ್ ಮಾಡೋಣ. ಅಯ್ಯೋ ನಿಮ್ಮ ಅಯ್ಯನ್ ಬಂದ್ರು ಆಗಿಲ್ಲ. ಎಲ್ಲ ನಿನ್ ಮಗ ಯಾಕಪ್ಪ?
ತಪ್ಕೊಂಡಿ ಕಿಸ್ಸೋಡಕ್ಕೆ ಕರ್ತಲೇ ಮಣಿ ಅಂತ ಕ್ರೂರ ಮೃಗಗಳು ಜೈಲಿಂದ ಹೊರಗಡೆನೆ ಬರಬಾರ್ದು ಅಂತ ಟಿವಿಲಿ ಹೇಳೋಷ್ಟು ಮೀಟ್ರ ನಿನ್ ಮಗಂಗೆ. ಏಯ್ 8 ಮಾಡ್ರು 9ನೇದ್ ನಿನ್ ಮಗ ಬಿಟ್ಟ. ಅಲ್ಲಪ್ಪ ಅದು ಏನದು ಜೈಲಲ್ಲಿ ಮಗ ಟಿವಿ ಹೆಂಗ್ ನೋಡ್ತಾನೆ ಅಂತನಾ? ಏಯ್ ಮನ್ಸಿಟ್ರೆ ಬ್ಲೂ ಫಿಲಂ ಬೇಕಾದ್ರೆ ನೋಡ್ತೀವಿ ಗೊತ್ತಾ? ಕರ್ಸಲೇ ಚಿಂದಿ ಬಿಡ್ತೀನಿ ಹಾಕ್ರೋ ಸೆಟ್ಟು. ರೇ ಸುಧಾಕರ, ಸರ್ ನಮಸ್ತೆ ಸರ್. ಬಾ ಸಟ್ರಮ್ಮ, ಒಂದ್ 90 ಹಾಕು ಬಾ. ಏನ್ ಚಟ್ಟೆ ಮಗನ್ ಕರ್ಸು ಅಂದ್ರೆ ಯಾರೋ ಪಂಟ್ರನ್ ಕರ್ಸ್ಬಿಡ್ಯಾ? ಬರ್ತೀನಿರೋ ಐತೆ ನಿಂಗೆ ಮಾಂಜ. ಏಯ್ ಗುಸ್ಲು, ಏನ್ ಶೆಟ್ಟಿಗಡೆ ಹುಡುಗ್ರ? ನೋಡು ನಮ್ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲಮ್ಮ. ಕೆಸ್ಸೆ ಮಾಡಕ್ಕಾಗ್ದಿಲ್ಲ ಜಾಗದಲ್ಲೆಲ್ಲ ಕುರುಪಾಕ್ಬಿಡ್ತೀನಿ. ಅದಕ್ಕೆ ಇವತ್ತು ಬ್ಯಾಂಗ್ಳೂರಲ್ಲಿ ದೊಡ್ಡ ದೊಡ್ಡ ಪಂಟ್ರಗಳಲ್ಲ ಈ ಮಣಿನ್ ನೋಡಿದ್ರೆ ಪುಕ 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 ಅಂತಾರೆ. ನೋಡಕ್ ಒಳ್ಳೆ ಹೀರೋ ಇದ್ದಂಗಿದ್ಯಾ? ಮಕಾನ್ ಯಾಕೆ ಸ್ಕ್ರಾಪ್ ಮಾಡ್ಕೋತ್ಯಾ? ಇವಾಗ ಯಾವ್ದಾರ ಸಿನಿಮಾ ಚಾನ್ಸ್ ಗಿನ್ಸ್ ಕೇಳೋಗು. ನಮ್ ಫೀಲ್ಡ್ ಬೇಕಾಗಿರೋದು ಈ ಲುಕ್ ಅಲ್ಲ, ದಮ್ಮು, ಗಟ್ಸು, ದಿಲ್ಲು. ಏ ಶೆಟ್ಟಿ ಇವನು ಬಾಂಬೆನ ದುಬಾಯ? ಯಾಕೆ ಗಟ್ಸು ದಮ್ಮು ನಮ್ ಕರ್ನಾಟಕದವ್ರಿಗೆ ಇರಬಾರ್ದಾ? ಪೊಲೀಸು ಬಿಡ್ತೀನಿ ನೋಡ ನೋಡ ಬಿಡ್ತೀನಿ. ತಗೊಳ್ಳಿ ಖರ್ಚಿ, ಹೋಗ್ತಾರೆ. ಯಾರು ಅಂತ ತಿಳ್ಕೊಂಡು ನೋಡಿ ಸರ್. ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ಈಗ ಕ್ಲಾಸ್ ಆಯ್ತು ನೀವು ACP ಅಂತ. ಒಂದ್ ನಿಮಿಷ ಸರ್. ನಾನ್ ಸರ್ ಗುಡದಳ್ಳಿ ದಳಪ್ಪನ ಮಗ ಪದ್ದಿ. ಏನ ಗುಡದಳ್ಳಿ ದಳಪ್ಪ ಗೊತ್ತಿಲ್ವಾ? ಅಯ್ಯ ನಿನ್ನ ಅವನೇನ್ ಬಿಲ್ಗೇಟ್ಸ್ ಗೊತ್ತಿರಕ್ಕೆ? ಅಯ್ಯಯ್ಯ ಸರ್ ನಾನ್ ಸರ್ MLA ವೆಂಕಟೇಶ್ ಮೂರ್ತಿ ಅವ್ರ ಬ್ರದರ್ ಸರ್. ನಾನು ಎಲೆಕ್ಷನ್ ನಿಲ್ತಾ ಇದ್ದೀನಿ ಸರ್. ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಜನ್ ಕಾಂಟ್ಯಾಕ್ಟ್ ಐತೆ ಸರ್ ನನ್ಗೆ. ಅಯ್ಯೋ ಮೂದೇವಿ, ಮೊದಲೇ ಹೇಳಕ್ ಆಗ್ತಿರ್ಲಿಲ್ವಾ? ಎಲ್ಲಿ ಬಾಸ್ ಬಾಯೆಲ್ಲ ಮಾತಾಡ್ತೀಯ ನೀನು, ಗನ್ನಲ್ಲೇ ಮಾತಾಡ್ತೀಯ. ಹೆಂಗೆ ಹೇಳೋಣ ನಿನ್ಗೆ? ಆ ಮಣಿ ಚಪ್ಪರ್ ನನ್ ಮಗ, ಅವನ್ ಸವಾಸ ಯಾಕೆ ಮಾಡ್ದೆ? ಗೊತ್ತು ಗುರು, ನಾನು ಅವನ ಹತ್ರನೇ ಸೇರಿಸ್ತಾ ಇರ್ಲಿಲ್ಲ. ಎಲೆಕ್ಷನ್ ನಿಲ್ತಾ ಇದ್ದೀನಿ, ಸಾತ್ ಗಿರ್ಲಿ ಅಂತ ಇಟ್ಕೊಂಡಿದ್ದೀನಿ ಬಾಸ್. ಆ ಸುರೇಶ್ ಮರ್ಡರ್ ಕೇಸಲ್ಲಿ ಯಾಕೆ ತಗಲಾಕೊಂಡೆ? ತಗಲಾಕೊಂಡಿದ್ದಲ್ಲ ಬಾಸ್, ನಾವೇ ಮಾಡಿದ್ದು. ಜೈಲ್ಗೆ ಹೋಗಿ ಬಂದ್ರೆ ಪೊಲಿಟಿಕ್ಸ್ ನಲ್ಲಿ ವ್ಯಾಲ್ಯೂ ಜಾಸ್ತಿ ಅಂತಾರೆ, ಅದಕ್ಕೆ ಬಾಸ್. ಬಲ್ ನನ್ ಮಗ ನೀನು. ಎಲ್ಲ ನಿನ್ ಆಶೀರ್ವಾದ ಬಾಸ್. ನಮ್ಮ ಹುಡುಗರು ಒಳಗಾಕೋ, ಟಾರ್ಚರ್ ಮಾಡ್ಬೇಡ. ನಿನ್ ವಿಷಯ ನಮ್ಮ ಅಣ್ಣ ಹತ್ರ ಹೇಳ್ತೀನಪ್ಪ, ಆಮೇಲೆ ಪರ್ಸನಲ್ ಆಗಿ ಬಂದು ವಿಚಾರಿಸ್ಕೊಂತೀನಿ ತಂದೆ. ಬರ್ಲಾ ಮಾಮ? ಬರ್ತೀನಿ, ಸ್ಟೇಷನಿಗೆ ಬಂದು ನೋಡ್ತೀನಿ. ಯಾವಾಗ ಎಲೆಕ್ಷನ್? 2 ತಿಂಗಳು ಸರ್. ತಗೊಂಡೋಗ್ ಹಾಕ್ರಿ ಮಗನ್ನ ಹಾಸ್ಪಿಟಲ್ ನಲ್ಲಿ. ಡಾಕ್ಟರ್ ಆರ್ಡರ್ ಮಾಡಿ ಅವ್ನ್ ಸರಿ ಹೋದ್ರು 3 ತಿಂಗಳು ಆಚೆ ಬಿಡ್ಬಾರ್ದು ಅಂತ. ಮಾಡ್ಲಿ ಪಾಲಿಟಿಕ್ಸ್ ನ ಹಾಸ್ಪಿಟಲ್ ನಲ್ಲೇ ಮಗ. ಫಸ್ಟ್ 5,000 ಅದನ್ನ ಮ್ಯಾಗ ಜೋಬಲಿ ಕಂಡೆ. ತಿರ್ಗಿ 5,000 ಕೊಟ್ಟ ನಿಕ್ಕರ್ ಜೋಬಲಿ ಕಂಡೆ. ಕ್ಲಬ್ 4,000 ಚಿಲ್ಲರೆ ಕೊಟ್ಟ. ಹೂ ಮರಲ್ಲಿ 200 ರೂಪಾಯಿ ಅದನ್ನ ನಿಕ್ಕರ್ಲಿ ಕಂಡೆ. ಒಟ್ಟು 15,000 ಬೇಕಲ್ಲ, ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆ. ಸರ್ ಕುಕ್ಕಳವ, ಒಟ್ಟು 15,000 ರೂಪಾಯಿ ಬೇಕು. ಎಲ್ಲೋಯ್ತು ಏನ್ ಕತೆ? ಅಯ್ಯೋ ಇದು ಒಳ್ಳೆ ಕತೆ ಐತಲ್ಲ. ಸರ್ ಒಂದ್ 2 ನಿಮಿಷ ದೇವ್ರ ತಾಯಿ, ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆ. ಅಯ್ಯೋ ಚಿಕ್ಕ ಎಲ್ಲೇ ಗೌಡ ಸಾರ್, ಮೀಸೆಗೆ ಒಂದ್ ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆಯಲ್ಲ. ನೆನ್ನೆ ಹತ್ತು ಕೊಟ್ನಲ್ಲ ಸಾ. ಅದು ಹಳೆ ಬ್ಯಾಲೆನ್ಸು. ಅಲ್ಲೇ ಫೋನ್ ಮಾಡ್ಬಿಟ್ಟು ಎಲ್ಲ ಸೆಟ್ಲ್ ಆಗೋಯ್ ಸ್ವಾಮಿ ಅಂತ ಅವನೇ. ನಡೀರಿ ಮತ್ತೆ ಹೆಗ್ಲಾರವ. ಬಾರಿ ತರಲೆ ಕಣ ಅವನು. ಬಿಟ್ಟಾಕು. ಲಲ್ದನ್ ತಕ್ಕ ಹೋಗಿದ್ದ. ನೈಟ್ ಹೋಯ್ತೀನಿ ಸಾ. ಅಂತ ಕಡೆಗೆಲ್ಲ ನೈಟ್ ಹತ್ತಂಗೆ ಹೋಗ್ ನೀನು. ಸರ್ ಪ್ಲೀಸ್ ಸರ್. ಹೇಳವ. ಅಲ್ಲಿ ಫೋರ್ತ್ ಮೇನ್ ಅಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ. ಯಾರ್ಯಾರಿಗೆ ಗೊತ್ತಿಲ್ಲ, ಆದ್ರೆ ನನ್ ಕಣ್ಮುಂದೆನೆ ಒಬ್ಬ ರೌಡಿ. ನಿಮ್ ನೆಂಟ್ರನ್ನ ಜಗಳಾಡ್ತಾವ್ರ? ಮತ್ತೆ ನೀನ್ ಹೆಣ್ಮಗ ಸುಮ್ಕಿರೋದ್ ಬಿಟ್ಟು ಟೆನ್ಷನ್ ಬಿಟ್ಲತ್ತದ? ಹಾಗಲ್ಲ ಸರ್, ಒಂದ್ ಇನ್ಫಾರ್ಮೇಶನ್ ಕೊಡೋ. ಅರೆ ಫೋನ್ ಮಾಡ್ಬೇಕಾಯ್ತು, ಇನ್ಫಾರ್ಮೇಶನ್ ಕೂಡ ಗಿಲ್ಗೆ ಬರ್ಬೇಕಾಯ್ತಾ? ಎಕ್ಸ್ಕ್ಯೂಸ್ ಮೀ ಸರ್, ನಾನು ಅದಕ್ಕಲ್ಲ ಬಂದಿದ್ದು. ಮತ್ತೀಗ ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾರ ಮೇಲೆ? ಜಗದೀಶ್ ಪಂಡಿತ್ ಅನ್ನೋ ವ್ಯಕ್ತಿ ಮೇಲೆ. ಏನ್ ಮಾಡ್ದ ನಿಂಗೆ? ನನ್ಗೇನು ಮಾಡಿಲ್ಲ,
ಆದ್ರೆ ನಾನ್ ಬಾಡಿಗೆಗಿರೋ ಮನೆ ಬೇಸ್ಮೆಂಟ್ ಅಲ್ಲಿ ಆಯುರ್ವೇದಿಕ್ ಮಸಾಜ್ ಪಾರ್ಲರ್ ನಡೆಸ್ತಾ ಇದ್ದಾನೆ. ಅವನು ಹೊಟ್ಟೆ ಪಾಡು. ಅಷ್ಟೇ ಆಗಿದ್ರೆ ನಾನು ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಸರ್. ಇನ್ನೆಷ್ಟಾಗೈತೆ? ನಮ್ ಬಿಲ್ಡಿಂಗ್ ಇರೋದು ಒಂದೇ ಗೇಟು. ನಾನ್ ಆಚೆ ಹೋದ್ರೆ ಸಾಕು ಎಲ್ಲ ನನ್ನ ಒಂಥರ ನೋಡ್ತಾರೆ. ಎಷ್ಟೋ ಜನ ಪಬ್ಲಿಕ್ ನಲ್ಲಿ 5-10 ಅಂತ ಕಿರ್ಚಿ ಇರಿಟೇಟ್ ಮಾಡ್ತಾರೆ. ನನಗ್ ಯಾಕೋ ಆ ಪಾರ್ಲರ್ ನಲ್ಲಿ ಬೇರೆ ಆಕ್ಟಿವಿಟೀಸ್ ನಡೀತಿದೆ ಅಂತ ಅನ್ಸುತ್ತೆ ಸರ್. ನೀವ್ ಒಂದ್ಸಲ ಅಲ್ಲಿಗೆ ಬಂದು ಎನ್ಕ್ವೈರಿ ಮಾಡಿ. ಹಂಗ ಬರೀ ಕಂಪ್ಲೇಂಟ್ ಬರೀ.